ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನ್ ಹೀಗತ್ರ ಏನ್ ಪ್ರಯೋಜನ? ನೀನೇ ತಾನೇ ಇದನ್ ಬಯಸಿದ್ದು, ನೀನೇ ತಾನೇ ಈ ದಾರಿನ ಆಯ್ಕೆ ಮಾಡ್ಕೊಂಡಿದ್ದು. ಕರ್ಣ ಸರ್ ಜೀವನದಿಂದ ದೂರ ಹೋಗ್ಬೇಕು ಅನ್ನೋದು ನಿನ್ ನಿರ್ಧಾರನೇ ತಾನೆ. ಅಂದ್ಮೇಲೆ ನೀನು ಕುಸಿಬಾರ್ದು, ಸೋಲ್ಬಾರ್ದು. ಕರ್ಣ ಸರ್ ಜೊತೆ ಅಕ್ಕ ಖುಷಿಯಾಗಿರ್ಬೇಕು ಅಷ್ಟೆ. ನನಗೆಷ್ಟೇ ನೋವು ಆದ್ರೂ ಅದನ್ನ ತೋರ್ಸ್ಕೊಂಡ್ಬಾರ್ದು. ಅಕ್ಕಗೋಸ್ಕರ ಮಗುಗೋಸ್ಕರ ನಾನು ಗಟ್ಟಿ ಆಗ್ಬೇಕು. ಅವರಿಬ್ರು ಬದುಕಿಗೆ ನನಗಿಂತ ಹೆಚ್ಚಾಗಿ ಕರ್ಣ ಸರ್ ಅವ್ರಿಗೆ ಅವಶ್ಯಕತೆ ಇದೆ. ನಮ್ ಪ್ರೀತಿ ಮಾತ್ರ ಚೆನ್ನಾಗಿರ್ಬೇಕು ಅಂತ ನಾನು ಬಯಸಿದ್ರೆ ಅದು ನನ್ ಸ್ವಾರ್ಥ ಆಗುತ್ತೆ. ಪ್ರೀತಿ ಅನ್ನೋದು ತ್ಯಾಗ ಅನ್ನೋದಾದ್ರೆ ಅದೇ ಆಗ್ಲಿ. ನಮ್ಮ ಅರ್ಜುನ್ ಮದುವೆ ಆಗಕ್ಕೆ ಎಷ್ಟು ಅರ್ಜೆಂಟ್ ಅಲ್ಲಿದ್ದಾನೆ ನೋಡು. ನೋಡಿದ್ರಾ, ಬೆಳಗ್ಗೆನೆ ಶಾಸ್ತ್ರಿಗಳನ್ನ ಕರೆಸ್ಬಿಟ್ಟಿದ್ದಾನೆ. ನಾನಾ? ಇದೆಲ್ಲ ನಮ್ಮ ಅಜ್ಜಿ ಕೆಲಸ. ಅಜ್ಜಿ ನೋಡಿಲಿ. ಹೌದಾ? ನಿಧಿನ ಮದುವೆ ಆಗಕ್ಕೆ ನಿಂಗೇನು ಅವಸರ ಇಲ್ವಾ? ಹೋಗ್ಲಿ ಬಿಡು, ಮುಹೂರ್ತ ನಾನು ನಿಧಾನಾಗಿ ಇಡಿಸೋದಾಯ್ತು. ನಮ್ಮ ಅರ್ಜುನ್ಗೇನು ಅರ್ಜೆಂಟ್ ಇಲ್ವಂತೆ. ಅಲ್ಲ ಅಜ್ಜಿ, ಪಾಪ ಕರ್ಸ್ಬಿಟ್ಟಿದ್ದೀರಾ, ಮುಂದುವರ್ಸಿ, ನಂಗೇನು ಅಭ್ಯಂತರ ಇಲ್ಲ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲಪ್ಪ? ನಿನ್ನ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನೀನ್ ಬಾಯ್ ಬಿಟ್ಟು ಹೇಳೋದೇ ಬೇಡ. ನಿನ್ನ ಮುಖದಲ್ಲೇ ಕಾಣ್ತಾ ಇದೆ. ಈ ಹೊಸ ಕಳೆನ ನಾವು ನೋಡಿ ಹೇಳ್ಬೋದು. ಬಾಸು, ಆಲ್ರೆಡಿ ಗಟ್ಟಿ ಮೇಳ ಎದೆಯಲ್ಲಿ ಹೊಡ್ಕೊಡ್ತಾ ಇರೋದು ಎಲ್ಲರೂ ಕೇಳಿಸ್ತಿದೆ. ಮದುವೆ ಲಡ್ಡು ತಿನ್ನೋ ಆಸೆ ಇದೆ ಅಂತ ಒಪ್ಕೊಂಡ್ಬಿಡಿ, ಅದ್ರಲ್ಲಿ ಏನಿದೆ? ಪುರೋಹಿತ್ರೆ, ನಮ್ಮ ನಿಧಿ ಅರ್ಜುನ್ ಮದುವೆಗೆ ಒಂದು ಒಳ್ಳೆ ಮುಹೂರ್ತ ಹುಡುಕೊಡಿ. ಸರಿ ಅಮ್ಮ. ಸದ್ಯಕ್ಕೆ ಯಾವ ಮುಹೂರ್ತನೂ ಇಲ್ಲ. ಇನ್ನು 8 ತಿಂಗಳ ನಂತರ ಒಳ್ಳೆ ಮುಹೂರ್ತ ಇದೆ. ಇಲ್ಲ, ಮದುವೆಗೆ 8 ತಿಂಗಳು ಕಾಯಕ್ಕಾಗಲ್ಲ. ಮದುವೆಗೆ ಅಷ್ಟೊಂದೆಲ್ಲ ಲೇಟ್ ಮಾಡಬಾರ್ದು. ಗಂಡು ಹೆಣ್ಣು ಮೆಚ್ಚಿದ್ದಾರೆ, ಮನೆ ಮಂದಿ ಎಲ್ಲ ಒಪ್ಕೊಂಡಿದ್ದಾರೆ. ಇಷ್ಟೊಂದು ಗ್ಯಾಪ್ ಕೊಡೋದು ನಮ್ಗೆ ಯಾಕೋ ಸರಿ ಬರ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡೋ ಕಣ್ಣು ಕೇಳೋ ಕಿವಿ ಎಲ್ಲರದು ಸರಿ ಇರಬೇಕಲ್ಲ. ಕೆಟ್ಟ ದೃಷ್ಟಿ ಹಾಕೋರು ತುಂಬ ಜನ ಇರ್ತಾರೆ. ನಾವೇ ಕ್ರಿಸ್ತ ತಗೋಬೇಕು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋದು ಒಳ್ಳೆಯದು. ರಮೇಶ್ ಸರಿಯಾಗಿ ಹೇಳ್ತಿದ್ದಾರೆ. ಇದನ್ನೀಗಾಗಲೇ ನಾವು ಅನುಭವಿಸಿದ್ದೀವಿ. ಶಾಸ್ತ್ರಿಗಳೇ, ಸದ್ಯದಲ್ಲೇ ಇನ್ಯಾವುದಾದ್ರೂ ಒಳ್ಳೆ ಮುಹೂರ್ತ ಇದೆಯಾ ನೋಡಿ ಹೇಳಿ. ಸರಿ ಅಮ್ಮ, ನೋಡ್ತೆ. ನನಗೂ ಹಾಗೆ ಅನಿಸ್ತಾ ಇದೆ. ಈ
ಈ ಸಲ ನಿಧಿನ ನಾವು ಕರ್ಕೊಂಡು ಹೋಗ್ಲೇಬೇಕು. ಅಷ್ಟ್ ದಿನ ಕಾಯಕ್ಕಾಗಲ್ಲ ಅಲ್ವಾ ಅರ್ಜುನ್? ಒಂದು ಮುಹೂರ್ತ ಇದೆ, ಇವತ್ತಿಂದ 4 ದಿನಕ್ಕೆ. ಅಷ್ಟು ಬೇಗ ತಯಾರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಪರ್ಫೆಕ್ಟ್. 4 ದಿನ ಆದ್ರೇನಂತೆ, ನನಗೆ 4 ಗಂಟೆ ಸಾಕು. ಊಟ, ಛತ್ರ, ಆಮಂತ್ರಣ ಎಲ್ಲ ರೆಡಿ ಮಾಡಿಬಿಡ್ತೀನಿ. ನಾನೇನು ಮದುವೆನ ಸಿಂಪಲ್ ಆಗಿ ಮಾಡಲ್ಲ, ಯಾವ ಕೊರತೆನೂ ಇಲ್ಲದೆ ಮದುವೆನ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಆದರೆ ಮದುವೆ ಬೇಗ ಆಗಬೇಕು ಅಷ್ಟೇ. ನಮ್ಮ ರಮೇಶ ಜವಾಬ್ದಾರಿ ತಗೊಂಡಿದ್ದಾನೆ ಅಂದಮೇಲೆ ಮದುವೆ ಆದಾಗೆ. ಏನು ಮುಚ್ಚಡೆ, ನಿಂಗೆ ಓಕೆನಾ? ನಿಮ್ಮೆಲ್ಲರ ಸಹಾಯ ನನಗಿದೆ ಅಂದಮೇಲೆ ನನಗೆ ಯಾಕೆ ಯೋಚನೆ? ನನಗೂ ಓಕೆ. ಹಾಗಾದ್ರೆ ಎಂಗೇಜ್ಮೆಂಟ್ ಕತೆ? ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ನಾಳೆನೇ ಎಂಗೇಜ್ಮೆಂಟ್. ಅರ್ಜುನ್ ಓಕೆನಾ? ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅಕ್ಕ. ಅರ್ಜುನ್ ಬಿಟ್ರೆ ಇವತ್ತೇ ತಾಳಿ ಕಟ್ಟೋಕ್ಕೂ ರೆಡಿ ಅಲ್ವಾ? ನಿಧಿ, ನೀವು ಇಲ್ಲಿದ್ದೀರಾ? ನಾನು ಎಲ್ಲೆಲ್ಲ ಹುಡುಕಾಡ್ತಿದ್ದೆ. ಯಾಕೆ ಮತ್ತೆ ಇರಿಟೇಟ್ ಮಾಡೋದಕ್ಕ? ಯಾಕೆ ನಿಮ್ಗೆ ಎಷ್ಟೆಲ್ಲ ಹೇಳಿದ್ರು ಅರ್ಥ ಆಗ್ತಿಲ್ಲ? ನಿಮ್ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇನ್ನು ನಿಮ್ ಜೊತೆ ಮಾತಾಡೋದು ದೂರದ ಮಾತು. ದಯವಿಟ್ಟು ಇಲ್ಲಿಂದ ಹೊರಟಾಗಿ. ನೀವು ಎಷ್ಟೇ ಮರೆ ಮಾಚಿದ್ರು ನಾನು ಎದುರುಗಡೆ ನಾಟಕ ಮಾಡಕ್ ಆಗಲ್ಲ ನಿಧಿ. ಇದನ್ನೆಲ್ಲ ನೀವು ಮನಸ್ಸಿಂದ ಮಾಡ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಮತ್ತೇನ್ ಮಾಡೋದಕ್ಕೆ ಹೊರಟಿದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಇರಕ್ಕೆ ನನಗೂ ಆಗಲ್ಲ. ನಮ್ಮಿಬ್ಬರು ಜೀವನ ಜೊತೆ ಆಟ ಆಡ್ತಿರತ್ತ ಬಂಗಾರಿಗೆ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ನಾನು ನಿಮ್ಮನ್ನ ಪ್ರೀತಿಸ್ತಿರೋದು, ಇಲ್ಲಿ ತನಕ ಆಗಿರೋದು ಎಲ್ಲ ಹೇಳ್ತೀನಿ. ಆಗಿದಾಗ್ಲಿ, ಐ ಡೋಂಟ್ ಕೇರ್. ನನ್ ಮೇಲೆ ಆಣೆ.